ಹಾಯ್ ಹಲೋ ನಮಸ್ಕಾರ ರೀ. ನಾ ಇವತ್ತು ಬಂದೀನಿ ರೀ ಬಾಗಲಕೋಟೆಗೆ. ಬಡ್ತಿ ಉಪನ್ಯಾಸಕರ ಸಮಾವೇಶದ ಮತ್ತು ಸನ್ಮಾನ ಮಾಡ್ತಾಯಿದ್ದಾರೆ ನಿವೃತ್ತಿ ಆದವ್ರಿಗೆ. ಈಗ ಪದಾಧಿಕಾರಿಗಳನ್ನ ಕರ್ಸ್ಯಾರ ರೀ ಬೆಂಗಳೂರಿನಿಂದ. ನೋಡಿ ಎಷ್ಟು ಚಂದ ಕುಂತಾರೆ. ಇವರೆಲ್ಲ ತಮ್ಮ ವಿಚಾರ ಹೇಳ್ತಾರೆ ರೀ. ನಿಮಗೆ ಅವಾಗ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ ಲೆಟರ್ ಪ್ರಕಾರ ಎಷ್ಟು ಜನಕ್ಕೆ ಬೇಕು, ಎಷ್ಟು ಜನಕ್ಕೆ ಎಷ್ಟು ಮೊತ್ತ ಬೇಕಾಗುತ್ತೆ ಅಂತ ದಿನಾಂಕ 21/4/2022 ಒಂದು ಲೆಟರ್ ಹಾಕ್ತೀವಿ. ಆ ಲೆಟರ್ ಪ್ರಕಾರ ಮಾನ್ಯ ಶ್ರೀ PS ನಾಮಡೆ ಸಾಹೇಬರು ಉದ್ಘಾಟನಾ ಒಂದು ಪರ ನುಡಿಗಳನ್ನು ಆಗಬೇಕು ಅಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪದವಿ ಪೂರ್ವ ಕಾಲೇಜುಗಳ ಬಡ್ತಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಮತ್ತು ಜಿಲ್ಲಾ ಘಟಕ ಬಾಗಲಕೋಟೆಯ ಸಂಯುಕ್ತಾಶ್ರಯದಲ್ಲಿ ನಡೆಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರು, ಮಿತ್ರರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಬಡ್ತಿ ಸಂಘದ ಉಪನ್ಯಾಸಕರ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ MS ಬಾಬು ಅವರೇ, ಮುಖ್ಯ ಅತಿಥಿಗಳು ಹಾಗೂ ಮಿತ್ರರಾಗಿರ್ತಕ್ಕಂಥ ಹಿರಿಯ ಪ್ರಾಚಾರ್ಯರಾಗಿರ್ತಕ್ಕಂಥ ಸ್ಥಳೀಯ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಹಾಗೂ ಮಹಾಮಂಡಳ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರರು ಪ್ರಕಾಶ್ ದೇವರು ಅವರೇ, ಇವರಿಂದ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಬಡ್ತಿ ಉಪನ್ಯಾಸಕರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಡಿಯಾಸ್ ಅವರೇ ಹಾಗೂ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಎನ್ ಲಕ್ಷ್ಮಣ್ ಗೌಡ ಅವರೇ, ಜೊತೆಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ತಿಪ್ಪೇಸ್ವಾಮಿ ಕಾರ್ತಿಕ್ ಸರ್ ಅವರೇ, ಮಿತ್ರರು ಹಾಗೂ ಧಾರವಾಡ ಜಿಲ್ಲೆಯ ಗೌರವಾನ್ವಿತ ವ್ಯಕ್ತಿ ಆಗಿರ್ತಕ್ಕಂಥ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ನಂದೀಶ್ ಕಾರ್ತಿಕ್ ಸರ್ ಅವರೇ, ಜೊತೆಗೆ ಉಪಸ್ಥಿತಿ ವಹಿಸಿರ್ತಕ್ಕಂಥ ಮಾನ್ಯ ಶ್ರೀ ಜಿಲ್ಲಾ ರಾಜ್ಯ ಸಂಘಟಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ವೆಂಕಟೇಶ್ ಅವರೇ ಹಾಗೂ ಗದಗಿಂದ ಆಗಮಿಸಿರ್ತಕ್ಕಂಥ ಮಾನ್ಯ ಶ್ರೀ SA ಅವಾಲಿಸ್ ಅವರೇ, ಗೌರವಾಧ್ಯಕ್ಷರು ಹಾಗೂ ಮಿತ್ರರಾಗಿರ್ತಕ್ಕಂಥ ಶ್ರೀ ರವಿಮಣಿ ಸರ್ ಅವರೇ, ಬಹುಶಃ ಮತ್ಯಾರು ಮರೆತು ಯಾವತ್ತು ಬುದ್ಧಿಮಾನವರೇ, ಗೌರವಾನ್ವಿತ ಎಲ್ಲ ನಿವೃತ್ತ ಉಪನ್ಯಾಸಕ ಬಂಧುಗಳೇ, ಆಚಾರ ಬಂಧುಗಳೇ, ಸಹೋದರಿಯರೇ ಹಾಗೂ ಎಲ್ಲ ಗಣ್ಯರೇ, ಯಾರಾದರೂ ಹೆಸರು ಬಿಟ್ಟು ಯಾಕಂದರೆ ಟೈಮ್ ಇಲ್ಲ, ಒಂದು 5 ನಿಮಿಷದಲ್ಲಿ ನಾನು ಮಾತಾಡ್ತೇನೆ, ಆಮೇಲೆ ನಿಮ್ಮ ಕಾರ್ಯಕ್ರಮ ನಡೆಯಲಿಲ್ಲ. ಮೊಟ್ಟ ಮೊದಲದಾಗಿ ತಾವೆಲ್ಲರೂ ನನಗೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡಿದ್ದಕ್ಕೆ ನಮ್ಮ ಪ್ರೀತಿಗೆ ನಾನು ಪಾತ್ರರಾದಂತ ಹೇಳುತ್ತಾ ಆ ಸ್ವಾಗತಕ್ಕೆ ನಾನು ಚಿರಋಣಿಯಾಗಿದ್ದೆ. ಈಗಾಗಲೇ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಅಂತ ನಾನು ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಹೆಮ್ಮೆಯ ವಿಷಯ. ನಾನು ಕರ್ನಾಟಕದಕ್ಕೂ ಏನು ಮಾಡಿದ್ದೇನೆ ಅಂದರೆ, ಪ್ರವಾಸ ಮಾಡಿ ಕೂಡ ಆಸ್ ಅ ಲೆಕ್ಚರರ್, ಆಸ್ ಅ ಟೀಚರ್, ಪ್ರಿನ್ಸಿಪಾಲ್ ಮತ್ತು ಆಸ್ ಅ ರೆಗ್ಯುಲರ್ ಪ್ರಿನ್ಸಿಪಾಲ್ ಆದಾಗ ಕೂಡ ಬೇರೆ ಬೇರೆ ಕಡೆ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ದೀನಿ. ಬೇರೆ ಬೇರೆ ಕಡೆ ಕೂಡ ನಾನು ಗೆಸ್ಟ್ ಆಗಿ ಹೋಗಿದ್ದೀನಿ. ಆದರೆ ಈ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ವಾತಾವರಣ ಇದೆ, ನಾನು ಬೇರೆ ಕಡೆ ಕಾಣುವುದಿಲ್ಲ. ಆ ವಾತಾವರಣ ನಾನು ಸಂಪೂರ್ಣವಾಗಿರ್ತದೆ. ಸುಶಿಕ್ಷಿತವಾಗಿರ್ತಕ್ಕಂಥ ಒಂದು ಮಹಾಮಂಡಳದ ಕಂಗ್ರ್ಯಾಚುಲೇಷನ್ಸ್ ಟು ಆಲ್. Credit goes to unallocated credit goes to Jewel sir and his team. But congratulations to all. ಯಾಕಂದ್ರೆ ತಾವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ, ಸಂಘ ಸಂಸ್ಥೆಗಳನ್ನ ಸಪೋರ್ಟ್ ಮಾಡಿದ್ದಕ್ಕೆ, ಇವತ್ತಿಗೆಲ್ಲ ಏನಿದೆಯಲ್ಲ ನಾವು ಎಲ್ಲರೂ ಕೂತ್ಕೊಂಡು ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಾಚಾರ್ಯ ಮಿತ್ರರು ದೇವರು ಸರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೊಂದು ಬರುವ ದಿನಗಳಲ್ಲೂ ಕೂಡ ನೆಕ್ಸ್ಟ್ ಅವ್ರು ರಿಟೈರ್ಡ್ ಆದ ನಂತರ ಯಾರು ಪ್ರಾಚಾರ್ಯ ಆಗ್ತಾರೆ, ಯಾರು ಅಧ್ಯಕ್ಷರಾಗ್ತಾರಲ್ಲ ಅವರು ಕೂಡ ನಡ್ಸ್ಕೊಂಡು ಹೋಗಲಿ ಒಳ್ಳೆ ರೀತಿಯಲ್ಲಿ ಗೌರವಾಧ್ಯಕ್ಷನಾಗಿ ನಂದೇ ಸಹಕಾರ ಇದ್ದಿರುತ್ತದೆ ಅಂತ ಹೇಳುತ್ತಾ ಮೊಟ್ಟ ಮೊದಲಾಗಿ ನಿಮಗೆ ಅಭಿನಂದನೆಗಳು ಸರ್. ನಾವು ಉಪನ್ಯಾಸದ ಬಂಧುಗಳು
ನಮ್ಮಲ್ಲಿ ಏನಾಗಿದೆ ಅಂದರೆ ಬಡ್ತಿ ಉಪನ್ಯಾಸಕರ ಸಂಘ, ಆಮೇಲೆ ತಾಲೂಕಾ ಸಂಘಗಳು, ಜಿಲ್ಲಾ ಸಂಘಗಳು ಅಂತ ಬೇರೆ ಬೇರೆ ಸಂಘಗಳಾದರೂ ಕೂಡ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ಒಂದೇ ವೃತ್ತಿಗೆ ಸೇರಿದವು. ಇಲ್ಲಿ ನಾವು ಬಡ್ತಿ ಉಪನ್ಯಾಸಕರ ಸಂಘದ ಭೇದಭಾವ ಮಾಡೋದು ಬೇಡ. ಇದು ನನ್ನ ಭಾವನೆ, ಭೇದಭಾವ ಅಲ್ಲ. ಆದರೂ ಕೂಡ ಒಂದು ಲೆವೆಲ್ಗೆ ಆಗಿದೆ, ನೋ ಪ್ರಾಬ್ಲಮ್. ವಿ ಆರ್ ಆಲ್ ಒನ್. ನಾವೆಲ್ಲರೂ ಸರಿಯಾಗಿಂದ ಸೇರ್ಬೋದು. ನೀವು ಹೈಸ್ಕೂಲ್ ಜಾಯ್ನ್ ಆದರೆ ಮುಂದೆ ಬಂದ್ರಿ, ನಾವು ಕಾಲೇಜ್ ಜಾಯ್ನ್ ಆದರೆ ಮುಂದೆ ಬಂದ್ರೆ ಅಷ್ಟೇ. ದಯವಿಟ್ಟು ಇನ್ಕಮ್ ತಿಳ್ಕೊಬೇಡಿ, ನೀವು ನಮ್ಗಿಂತ ಶಾಲೆ ಯೂಶುವಲಿ IAS ಆಫೀಸರ್, KS ಆಫೀಸರ್ಸ್, ನಾನು ಯಾರೇ ಕೆರಿಯರ್ ಮಾಡ್ತಾ ಇಲ್ಲ, ಅವ್ರು ಶಾಲೆಗಳಲ್ಲ. ಭಾಳ ಅವ್ರ ಕೆಳಗಡೆ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರು ಭಾಳ ಶಾಲೆ ಅನುಭವ ಹೆಚ್ಚಿರ್ತದೆ. ನಾನು ನೋಡಿದ್ದೀನಿ ವ್ಯಾಲ್ಯೂಷನ್ ಟೈಮಲ್ಲಿ ಎಷ್ಟೋ ಬಂಧುಗಳು ನಾನು ಬೇಕಾಗಿದ್ದೀನಿ, ನಮಗಿಂತ ಎಕ್ಸ್ಪರ್ಟ್ ಇದೆ. ನಾ ಏನಾದರೂ ಮಿಸ್ಟೇಕ್ ಹುಡುಕಾಡಬೇಕಂತ ಸಿಗ್ತಿದ್ದಿಲ್ಲ, ಲಾಸ್ಟ್ ಎಕ್ಸ್ಪರ್ಟ್ ಇದೆ, ಯಾಕಂದ್ರೆ ಅಷ್ಟು ಅನುಭವ ಇದೆ. ಸೊ ನಿಮ್ಮ ಅನುಭವ ದಯವಿಟ್ಟು ನಿಮ್ಮನ್ನ ನೀವು ಬಡ್ತಿ ಉಪನ್ಯಾಸಕರಂತ ಆ ಲೆವೆಲಿಂಗ್ ಮಾಡೋದು ಬೇಡ. ನೀವು ನಮ್ಮ ಜೊತೆಗೇ ಇದ್ದೀರಿ, ನೀವು ಉಪನ್ಯಾಸಕರ. ಅದಕ್ಕೆ ತಮ್ಮೆಲ್ಲರಿಗೂ ನಾನು ಮೊದಲು ಅಭಿನಂದಿಸ್ತೇನೆ. ಕುಂದುಕೊರತೆಗಳು ಏನೇನಿದೆಯಲ್ಲ ಸರ್ಕಾರ ಲೆವೆಲ್ನಲ್ಲಿ ಏನೇನಿದೆಯಲ್ಲ ಎಲ್ಲ ಇದ್ರೆ ಮಾಡಿದ ಅದು ಅವ್ರ ಕರ್ತವ್ಯ ಕೂಡ ಹೌದು. ಅವ್ರ ಮೇಲೆ ನಾವು ಭಾರ ಹಾಕಿದ್ದೀವಿ, ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಈ ಸರ್ಕಾರದ ಪ್ರತಿನಿಧಿ ಆಗಿ, ಇಲಾಖೆ ಪ್ರತಿನಿಧಿ ಆಗಿ ನಾನು ನಿಮ್ಗೆ ಅಭಿನಂದಿಸ್ತೇನೆ, ನಿಮ್ಗೆ ಗೌರವಿಸ್ತೇನೆ. ನೀವು ಏನೇನು ಒಳ್ಳೆ ಕೆಲಸ ಮಾಡ್ತೀರೋ ಅದನ್ನು ಪ್ರಶಂಸೆ ಮಾಡ್ತಾ ಇದ್ದೀನಿ. ಇಲಾಖೆ ನಿಮಗೆ ಯಾವಾಗ ತಲೆ ಬರ್ತದೆ. ನಿಜಕ್ಕೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಖುಷಿ ತಕ್ಕಂಥ ವಿಷಯ ಏನಂದ್ರೆ, ಇಲ್ಲಿ ಎಲ್ಲ ಉಪನ್ಯಾಸಕರು ಹಾಗೂ ಎಲ್ಲ ಪ್ರಾಚಾರ್ಯರು, ಎಲ್ಲ ಸಿಬ್ಬಂದಿಗಳು ದೇ ಆರ್ ವೆರಿ ಡೆಡಿಕೇಟೆಡ್. ದೇ ಆರ್ ಮೆಂಟ್ ಫಾರ್ ಇಟ್. ಆ ಡೆಡಿಕೇಶನ್ ಅವ್ರ ಬ್ಲಡ್ ನಲ್ಲಿ ಇದೆ, ನಾನು ನೋಡ್ತಾ ಇದ್ದೇನೆ. ಕೆಲವರು ಒಬ್ಬರಿಬ್ಬರು ಅಂತ ಅದಕ್ಕೆ ಸಹಜ. ಆದ್ರೂ ಕೂಡ ನಾನು ನೋಡ್ತಾ ಇದ್ದೀನಿ 99% ಇರೋದಲ್ಲ. ಎಲ್ಲೆಲ್ಲಿ ನಾವು ಕಾಲೇಜ್ ವಿಸಿಟ್ ಮಾಡಿದ್ದೀನಿ, ನೋಡಿದ್ದೀನಿ, ಒಳ್ಳೆ ರಿಸಲ್ಟ್ ತಂದಿದ್ದೀನಿ, ಒಳ್ಳೆ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸ್ತೀರಿ, ಬಹಳ ಆಕ್ಟಿವ್ ಆಗಿ ವರ್ಕ್ ಮಾಡ್ತೀರಿ. ಪಾಠದ ಜೊತೆಗೆ ಪಠ್ಯದ ಚಟುವಟಿಕೆಗಳು ಕೂಡ ನಾವು ಒಳ್ಳೆ ರೀತಿಯಲ್ಲಿ ವಹಿಸ್ತೀರಿ. ಒಟ್ಟಾರೆ ಒಂದು ಶೈಕ್ಷಣಿಕ ವಾತಾವರಣ, ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗಲಿಕ್ಕೆ ತಾವೆಲ್ಲರೂ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಇದೇ ಪ್ರೀತಿ, ಇದೇ ಸಹಕಾರ, ಇದೇ ಬಾಂಧವ್ಯ, ಇದೇ ಗೌರವಿಕೆ, ಇದೇ ವಾತ್ಸಲ್ಯ, ಇದೇ ಪ್ರೇಮ ಇರಬೇಕು. ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರಿಯಾಗಿ ನಾನು ನಿಮ್ಮ ಜೊತೆಗೆ ಇರ್ತೀನಿ, ಅಧಿಕಾರ ಬಂದಾಗ ಅಧಿಕಾರ ಇರ್ತೀನಿ. ಆದ್ರೆ ನಿಮ್ಮ ಜೊತೆಗೆ ನಾನು ಇದ್ದೀನಿ, ಬಂಧು ಅಂತ ನಾನು ನಿಮ್ಮ ಜೊತೆಗೆ ಇದ್ದೀನಿ. ದಯವಿಟ್ಟು ಎಲ್ಲಾದರೂ ಯಾವುದೇ ಕೆಲಸ ಆಗಿದ್ರು ಕೂಡ, ಯಾವುದೇ ಸಮಸ್ಯೆ ಇದ್ರೂ ಕೂಡ ನಮ್ಮಲ್ಲಿ ಏನು ಮಾಡೋಣ ಅಂತ ಪರಿಹರಿಸೋಣ. ಸ್ಟೇಟ್ ಲೆವೆಲ್ ನಾವು ಸಮಸ್ಯೆ ಹೋಗೋದು ಹೋಗ್ಲಿ, ಅದೇನು ತೊಂದರೆ ಇಲ್ಲ. ಆದ್ರೆ ಸ್ಟೇಟ್ ಲೆವೆಲ್ಗಿಂತ ಹೋಗೋಕ್ಕಿಂತ ಮೊದಲು ಅದು ನಮ್ಮ ಲೆವೆಲಲ್ಲಿ ಆದರೆ ಬಗೆಹರಿಸಲಿಕ್ಕೆ ಬರ್ತಿದ್ರೆ. ಮಾನ್ಯ ನಿವೃತ್ತ ಉಪನ್ಯಾಸಕರುಗಳಿಗೆ ಈ ನಮ್ಮ ಉಪನಿರ್ದೇಶಕರು, ಆಮೇಲೆ ಬಡ್ತಿ ಉಪನ್ಯಾಸಕರ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಉಪನ್ಯಾಸಕರುಗಳು ಅತಿ ಖುಷಿಯಿಂದ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸಮೃದ್ಧಿ, ಆಮೇಲೆ ಅವರು ಬಯಸಿದ ಎಲ್ಲವೂ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಸಂತೋಷದ ಕೂಟ ರೀ. ಈ ಸಂತೋಷ ಕೂಟದಲ್ಲಿ ಭಾಗಿಯಾಗಿರೋದು ಪೂರ್ವಜನ್ಮದ ಪುಣ್ಯ ಅದ. ಈ ಶಿಕ್ಷಕ ವೃತ್ತಿ ಏನದ ನೋಡ್ರಿ, ದೇಶದ ನಿರ್ಮಾಣ ಮಾಡುವಂತಹ ಒಂದು ವೃತ್ತಿ ಅದ. ಹಾಗಾಗಿ ಈ ಒಂದು ವೃತ್ತಿಯಲ್ಲಿ ನಿವೃತ್ತಿ ಹೊಂದೋದೇ ಮಹಾನ್ ವಿಷಯ ಆಗ್ಯದ. ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ನೋಡ್ರಿ, ಎಷ್ಟೋ ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಕಂಪ್ಲೀಟ್ ಬಾಗಲಕೋಟೆ ಜಿಲ್ಲೆಯೊಳಗಿರುವಂತಹ ಎಷ್ಟು ಉಪನ್ಯಾಸಕರಿದ್ದಾರೆ, ಅದರಲ್ಲೂ ಬಡ್ತಿ ಉಪನ್ಯಾಸಕರು ಎಲ್ಲರೂ ಬಂದಾರ್ರಿ. ಅವ್ರ ಮುಖದೊಳಗೆ ಎಷ್ಟು ನಗು ಅದ, ಖುಷಿ ಅದ ನೋಡ್ರಿ. ತೃಪ್ತಿಕರವಾದಂಥ ಒಂದು ವೃತ್ತಿಯನ್ನು ನಿರ್ವಹಿಸಿದ್ದಾರೆ. ಹಾಗಾಗಿರೋದ್ರಿಂದ ಅವ್ರ ಮುಖದ ಮೇಲೆ ನಗು ಅದ. ಪವಿತ್ರವಾದಂಥ ಹುದ್ದೆ ಯಾವುದಾದ್ರೂ ಅದ ಅಂತಂದ್ರೆ ಅದು ಶಿಕ್ಷಕ ವೃತ್ತಿ. ಈ ವೃತ್ತಿಯಲ್ಲಿ ಸಿಗುವಷ್ಟು ಖುಷಿ, ಸಂತೋಷ ಮತ್ತು ಯಾವ ವೃತ್ತಿಯೊಳಗೆ ಸಿಗೋದಿಲ್ಲ ರೀ. ಈಗ
ಇವರು ಕೊಪ್ಪದ ಸರ್ ಅಂತ್ರಿ. ನಮ್ಮ ಬಾಗಲಕೋಟೆ ಬಡ್ತಿ ಉಪನ್ಯಾಸಕರಿಗೆ ಸಂಬಂಧಿಸಿದಂಗೆ ಮತ್ತು ಹಂಗೆ ಉಪನ್ಯಾಸಕ ಎಲ್ಲ ವರ್ಗಕ್ಕೆ ಸಂಬಂಧಿಸಿದಂಗೆ ಏನದಾರಪ್ಪ ಅಂತಂದ್ರೆ ಅಧ್ಯಕ್ಷರಿದ್ದಾರೆ. ಎಲ್ಲರಿಗೂ ಕೈ ಕುಲುಕಿ ತಮ್ಮದೇ ಆದಂಥ ಒಂದು ಶುಭಾಶಯಗಳನ್ನು ಹೇಳಿದರು. ಸಂತೋಷ ತುಂಬಿ ತುಳುಕ್ತಾ ಇದ್ದೀರಿ. ಭಾರಿ ಅನ್ನಿಸ್ತಿರೋದು ಒಂಥರ ಪ್ರೋಗ್ರಾಮ್. ಬಾಯ್ ಬಾಯ್ ರೀ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಧನ್ಯವಾದಗಳು.